ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ರವೀಶ್ ಎಸ್ಟೆ. 18 ವರ್ಷ ಆದ ನಂತರ ಕಪ್ ಗೆದ್ವಿ. ಒಂದ್ ಕಡೆ ಆ ಖುಷಿ, ಇನ್ನೊಂದ್ ಕಡೆ ಆ ಖುಷಿನ ಕಿತ್ಕೊಂಡ 11 ದಿನ ಮುಗ್ಧ ಅಭಿಮಾನಿಗಳ ಸಾವು. ಯಾರ್ಗ್ ಹೇಳ್ಬೇಕು, ಏನ್ ಹೇಳ್ಬೇಕು? ಆ ಕಡೆ ಗೌರ್ಮೆಂಟ್ ಅವ್ರಿಗೆ ಹೇಳದ, ಇಲ್ಲ ನಮ್ಮ ಅಂಧ ಅಭಿಮಾನಿ ಜೋರ್ ಅಭಿಮಾನಿಗಳಿಗೆ ಹೇಳದ? ಯಾರ್ದು ತಪ್ಪು ಅಂತ ಹೇಳಕ್ಕೆ ಆಗಲ್ಲ. ಮಧ್ಯ ಸ್ಥಿತಿಲಿದೀವಿ. ಗೌರ್ಮೆಂಟ್ ಬ್ಲೇಮ್ ಮಾಡೋಣ ಅಂದ್ರೆ ಪ್ರಿಪರೇಷನ್ ಮಾಡ್ಕೊಳಕ್ಕೆ ಟೈಮ್ ಕೂಡ ಇರ್ಲಿಲ್ಲ. ಬಿಕಾಸ್ ನಾನು ಏನಕ್ಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ನಾನು ಕೂಡ ಅಲ್ಲಿ ಹೋಗಿದ್ದವನು. ರೋಡಲ್ಲೇ ಕಾರ್ನಲ್ಲಿ ಸಿಕ್ಕಾಕೊಂಡು ಟ್ರಾಫಿಕ್ ನಲ್ಲಿ ಪರದಾಡಿದ್ದೀನಿ. ಸೊ ಸ್ಟೇಡಿಯಂ ಪಕ್ಕನೇ ಇದ್ದು ನನಗಲ್ಲಿ ಹೋಗಕ್ಕಾಗಿಲ್ಲ. ಸೊ ಅಷ್ಟು ಜನ ಸಾಗರ. ಆ ಸಾಗರದಲ್ಲಿ ಪಾಪ ಪೊಲೀಸ್ ಅವರು ಎಷ್ಟು ಪ್ರಯತ್ನ ಪಟ್ರು ಅಂದ್ರೆ, ಅವ್ರಿಗೂ ನಿಜ ಹೇಳ್ತೀನಿ, ಅಲ್ಲಿ ಎಷ್ಟು ಕಷ್ಟ ಆಯ್ತು ಅಂದ್ರೆ, ಅಷ್ಟು ಮಾಸ್ ಕ್ರೌಡ್ ಬಂದಿದೆ. ಯಾರು ಅನ್ಕೊಂಡಿಲ್ಲ ಅಷ್ಟು ಮಾಸ್ ಕ್ರೌಡ್ ಬರುತ್ತೆ ಅಂತ. ಪೊಲೀಸರು ಕೂಡ ತುಂಬಾ ಪರದಾಡ್ತಿದ್ರು ಅದನ್ನ ಕಂಟ್ರೋಲ್ ಮಾಡೋದಿಕ್ಕೆ. ನನಗೇನಂತ ಅನ್ಸ್ತು ಅಂದ್ರೆ, ಒಂದು ಬೇಸಿಕ್ ಸಿವಿಕ್ ಸೆನ್ಸ್ ನ ನಮ್ ಜನರು ಫಾಲೋ ಮಾಡಿದ್ರೆ ಆ ಸಾವು ಆಗ್ತಿರ್ಲಿಲ್ಲ ಅನ್ಸುತ್ತೆ. ಹೌದು, 18 ವರ್ಷ ಆದ್ಮೇಲೆ ಗೆದ್ವಿ, ಆ ಜೋಶ್ ಇರುತ್ತೆ, ಆ ಎಮೋಷನಲ್ ಇರುತ್ತೆ, ನಾವ್ ಏನ್ ಮಾಡ್ತಿದೀವಿ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಬಟ್ ನಿಮ್ಮ ಒಂದು ತುಳಿತ, ನಿಮ್ಮ ಒಂದು ಹೆಜ್ಜೆ ಒಂದು ಜೀವನ ಕಳ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ನೀವು ಹುಷಾರಾಗಿರ್ಬೇಕಾಗಿತ್ತು, ನಾವು ಹುಷಾರಾಗಿರ್ಬೇಕಾಗಿತ್ತು ಆ ಜಾಗದಲ್ಲಿ. ಇವಾಗ ನೋಡಿ, ಇವಾಗ ಆ ಪ್ಲೇಯರ್ಸ್ ಗಳಿಗಾದ್ರೂ ಖುಷಿ ಇರುತ್ತಾ? ಇಷ್ಟು ದಿನ ಹೋರಾಟ ಮಾಡಿ ಗೆದ್ದಿ ಬಂದಾದ್ಮೇಲೆ 11 ದಿನ ಸಾವಾಯ್ತು ಅಂತಂದಾಗ ಅವ್ರು ಖುಷಿ ಆಗುತ್ತಾ? ಅವ್ರಿಗೆ ಗಿಲ್ಟ್ ಫೀಲ್ ಆಗಲ್ವಾ? ನೋವಾಗಲ್ವಾ? ಒಬ್ಬ ಫ್ಯಾನ್ ಆಗಿ ಹೇಳ್ತಿದೀನಿ, ಅವ್ರ ತಂದೆ ತಾಯಿಗಳಿಗೆ ಏನೂ ಗೊತ್ತಿರಲ್ಲ. ಮಗ ಎಲ್ಲ ಹೊರಗಡೆ ಹೋಗಿದ್ದಾನೆ, ಬರ್ತಾನೆ ಅಂತ ಕಾಯ್ತಿರ್ತಾರೆ. ಒಂದ್ಸರಿ ಕಾಲ್ ಬಂದಿ, ನಿಮ್ ಮಗನೇನಾ ಇವ್ರು, ಇಲ್ಲ ನಿಮ್ ಮಗಳೇನೇನಾ, ಇವ್ರೇನಾ, ಐಡೆಂಟಿಫೈ ಮಾಡಿ ಬನ್ನಿ ಅಂತ ಹೇಳಿದಾಗ ಅವ್ರಿಗೆ ಎಷ್ಟು ನೋವು ಆಗುತ್ತೆ ಅಂದ್ರೆ ಇಮ್ಯಾಜಿನ್ ಮಾಡಿ. ಇವಾಗ ಗೆದ್ದಿರೋ ಖುಷಿಲಿ ನಾವು ತೇಲಾಡ್ತಿದ್ರಿ, ಆದ್ರೆ ಇವಾಗ ಆ ಸಾವಾಗಿರೋದ್ರಿಂದ ಆ ಕಡೆ ಖುಷಿನೂ ಪಡಕ್ ಆಗ್ತಿಲ್ಲ, ಆ ಕಡೆ ದುಃಖದಲ್ಲಿ ಕುತ್ಕೊಂಡು ಪರದಾಡ್ತಾ ಇದೀವಿ. ಯಾರಿಗೆ ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಬಟ್ ಈ ಟೈಮಲ್ಲಿ ಸಮಜಾಯಿಸಿ ಮಾಡ್ಕೊಂಡ್ರೆ ಗೌರ್ಮೆಂಟ್ ಆಗಿರೋರು ಇಲ್ಲ ಫ್ಯಾನ್ಸ್ ಆಗಿರೋರು ನಮ್ಗೆ ಅವಮಾನ. ನಾನು ಹೇಳ್ತಿರೋದಿಷ್ಟೇ, ಸಿವಿಕ್ ಸೆನ್ಸ್ ನ ಫಾಲೋ ಮಾಡಿದ್ರೆ ಈ ಘಟನೆ, ಅಹಿತಕರ ಘಟನೆ ಆಗ್ತಾನೆ ಇರ್ಲಿಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಖುಷಿ ಪಡೋ ದಿನದಲ್ಲಿ ಖುಷಿ ಪಟ್ಟಿ ಹೃದಯದಿಂದ ಸಂತೋಷ ಪಡೋ ಟೈಮಲ್ಲಿ ಈ ತರ ಆಗಿದೆ. ಆ 11 ಜೀವಿಗಳಿಗೆ ನಾವ್ ಇಷ್ಟು ಹೇಳಕ್ಕಾಗೋದು, ಒಂದು ಮುದ್ದ ಜೀವಿಗಳನ್ನ ಕಳ್ಕೊಂಡ್ವಿ, ನಮ್ಮ 11 ಫ್ಯಾನ್ಸ್, ಡೇಯಾರ್ಡ್ ಫ್ಯಾನ್ಸ್ ಗಳನ್ನ ಕಳ್ಕೊಂಡ್ವಿ. ಸೊ 18 ವರ್ಷ ಆದ್ಮೇಲೆ ಪ್ರಾಣ ಬಲಿಯಿಂದ ನಾವು ಕಪ್ ಗೆಲ್ಬೇಕಿತ್ತ? ಇದನ್ನ ಟೀಮ್ ಮ್ಯಾನೇಜ್ಮೆಂಟ್ ಅವ್ರಿಗೂ ಟೀಮ್ ಅವ್ರಿಗೂ ಬ್ಲೇಮ್ ಮಾಡೋ ಅವಶ್ಯಕತೆನೇ ಇಲ್ಲ ಅಂತ ಅನ್ಸುತ್ತೆ ನನಗೆ. ಬಿಕಾಸ್ ಫ್ರಾಕ್ಷನ್ ಆಫ್ ಮೂಮೆಂಟ್ ಅಲ್ಲಿ, ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ಎಲ್ಲಾನು ಆಗೋಯ್ತು. ಪ್ಲೇಯರ್ಸ್ ಗಳು, ಬಿಕಾಸ್ ಮ್ಯಾನೇಜ್ಮೆಂಟ್ ಅವ್ರಿಗೆ ನಾವು ಒಂದ್ ಸ್ವಲ್ಪ ಪಾಯಿಂಟ್ ಔಟ್ ಮಾಡ್ಬೋದಿತ್ತು, ಟೈಮ್ ತಗೊಂಡ್ ಏನಾದ್ರು ಮಾಡ್ಬೋದಿತ್ತ ಅಂತ. ಬಟ್ ಆಸ್ ಎ ಕ್ರಿಕೆಟ್ ಪ್ಲೇಯರ್ ಅವ್ರಿಗೆ ಮತ್ತೆ ಫ್ಯಾನ್ಸ್ ಅವ್ರಗಳಿಗೆ, ನಾವು ಕ್ರಿಕೆಟ್ ಪ್ಲೇಯರ್ಸ್ ಗಳಿಗೆ ನಾವು ಟಾರ್ಗೆಟ್ ಮಾಡೋದು ತುಂಬಾ ತಪ್ಪು ಅನ್ಸುತ್ತೆ. ಬೇರೆ ಟೀಮ್ ಅವರೆಲ್ಲ ನೋಡ್ತಾ ಇದೀನಿ, ತುಂಬಾ ಟ್ರಾಲ್ ಮಾಡ್ತಾ ಇದಾರೆ. ಸೊ ಅದರಿಂದ ಏನ್ ಸಿಗುತ್ತೆ? ಸೊ ಈ ಟೈಮ್ ಅಲ್ಲಿ ಅಡ್ವಾಂಟೇಜ್ ತಗೊಂಡು ಒಬ್ರು ಫ್ಯಾನ್ಸ್ ಗಳಿಗೆ ಈ ತರ ಮಾಡಿದ್ರೆ ಅದರಿಂದ ನಿಮ್ಗೆ ಖುಷಿ ಸಿಗುತ್ತೆ ಅಂತ ಹೇಳಿದ್ರೆ, ಸೊ ಗೆದ್ದಿರೋ ಖುಷಿನ ಸಪ್ರೆಸ್ ಮಾಡಿ ದುಃಖನ ತುಂಬಿದ್ರೆ, ಒಂದು ಟೀಮ್ಗೆ ಇಲ್ಲ ಒಂದು ಫ್ಯಾನ್ಸ್ ಗಳಿಗೆ ಇಲ್ಲ ಎಲ್ಲಾ ಫ್ಯಾನ್ಸ್ ಗಳಿಗೆ ಅವ್ರಿಗೆ ಎಷ್ಟು ನೋವಾಗ್ಬೇಡ ಅಂತ ಚಿಂತೆ ಮಾಡಿ. ಈ ಟೈಮಲ್ಲಿ ಕೈ ಜೋಡಿಸಿ ಒಂದಾಗ್ಬೇಕು. ಅದು ಬಿಟ್ಟು ಹಂಗ್ ಮಾಡಿದಿಕ್ಕೆ ಆಯ್ತು, ಹಿಂಗ್ ಮಾಡಿದಿಕ್ಕೆ ಆಯ್ತು ಅನ್ಕೊಂಡು ಇದ್ರಲ್ಲೂ ನೀವು ಆ ಫ್ಯಾನಿಸಮ್ ನ ತೋರ್ಸ್ಕೊಂಡು, ಆ ಏಟ್ರಿಸಮ್ ನ ಸ್ಪ್ರೆಡ್ ಮಾಡ್ಕೊಂಡು, ನಾವೇ ಗ್ರೇಟ್, ಅದು ಗ್ರೇಟ್ ಅನ್ಕೊಂಡು ಪ್ರೂವ್ ಮಾಡ್ಕೊಂಡಿದ್ರೆ ಏನು ಯೂಸ್ ಇಲ್ಲ. ಒಂದಾಗ್ಬೇಕು, ಆ ಸಾವಿಗೆ ಸ್ಪಂದಿಸ್ಬೇಕು ನೀವು. ಇದನ್ ಬಿಟ್ಟು ಹಂಗೆ ಆಗ್ಬೇಕು ನನ್ ಮಕ್ಕಳಿಗೆ, ನೋಡು ಆ ಕಡೆ ಸೆಕ್ಯೂರಿಟಿ ಇಲ್ಲ, ಅವ್ರಿಗೆ ಮ್ಯಾನೇಜ್ ಮಾಡಕ್ ಬರಲ್ಲ. ಗುರು, ಟೈಮ್ ಎಲ್ಲಿತ್ತು ಅಂತ ನೀವ್ ಹೇಳಿ.
ಸಿಕ್ಕಿದ್ದು 6 ಅವರ್ 7 ಅವರ್. ಅಷ್ಟರಲ್ಲಿ ಅಷ್ಟು ಮಾಸ್ ಕ್ರೌಡ್ ಜಾಯ್ನ್ ಆಯ್ತು. ಏನ್ ಹೇಳೋದು, ಹೇಳಕ್ಕೂ ಆಗ್ತಾ ಇಲ್ಲ. ಬೇಜಾರಾಗ್ತಿದೆ, ಮನ್ಸ್ ಭಾರ ಆಗಿದೆ. 11 ಜೀವಕ್ಕೆ ದೇವರು ಶಾಂತಿ ನೀಡ್ಲಿ ಅಂತ, ಅವ್ರ ಕುಟುಂಬಕ್ಕೆ ಧೈರ್ಯ ಕೊಡ್ಲಿ ಅಂತ, ಈ ನೋವನ್ನ ಬರ್ಸಕ್ಕೆ ಧೈರ್ಯ ಸಿಗ್ಲಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು, ಬಾಯ್ ಕನ್ನಡಿಗರೇ.